ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರವೆನ ಬಳಸ್ಕೊಂಡು ಬರ್ಫಿನ ಮಾಡ್ತಾ ಇದ್ದೀನಿ. ಇದೊಂದು ತುಂಬ ಸಿಂಪಲ್ ಆಗಿರೋಂತಹ ಸ್ವೀಟ್ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕನ್ನು ಪ್ರೆಸ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನಿಮಗೆ ರೀಚ್ ಆಗುತ್ತೆ. ನಾನಿವಾಗ ಪ್ಯಾನಿಗೆ 1 ಟೇಬಲ್ ಸ್ಪೂನು ನಾನಿವಾಗ ತುಪ್ಪನ ಹಾಕ್ಕೊಂಡಿದ್ದೀನಿ. ಇವಾಗ ತುಪ್ಪ ಬಿಸಿಯಾದ ನಂತರ ನಾನಿಲ್ಲಿ ಉಪ್ಪಿಟ್ಟು ರವೆನ 1 ಕಪ್ಪು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಉಪ್ಪಿಟ್ಟು ರವೆ. ಈಗ ಇದನ್ನು ಚೆನ್ನಾಗಿ ಒಂದು 3 ರಿಂದ 4 ನಿಮಿಷಗಳ ಕಾಲ ನಾವು ಇದನ್ನು ಲೋ ಫ್ಲೇಮು ಹಾಗೆಯೇ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೊಳ್ಳೋಣ. ಘಮ ಬರಬೇಕು. ನೋಡಿ, ಕಲರ್ ಕೂಡ ಇವಾಗ ಚೇಂಜ್ ಆಗಿದೆ. ಇದು ಕಂಪ್ಲೀಟ್ ಇವಾಗ ಹುರ್ಕೊಂಡಾಗಿದೆ. ಇದನ್ನು ಇವಾಗ ಒಂದು ಪ್ಲೇಟಿಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿವಾಗ ಯಾವ ಕಪ್ಪಲ್ಲಿ ನಾನು ರವೆನ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನಿಲ್ಲಿ 2 ಕಪ್ಪು ನಾನಿಲ್ಲಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ತಣ್ಣಗಿದ್ರೂ ಪರವಾಗಿಲ್ಲ ಅಥವಾ ಒಂದು ಸ್ವಲ್ಪ ಬೆಚ್ಚಗಿದ್ರೂ ಪರವಾಗಿಲ್ಲ, ನಡೆಯುತ್ತೆ. ನಾನು ಸ್ವಲ್ಪ ಬೆಚ್ಚಗಿರೋ ಅಂಥದ್ದನ್ನೇ ನಾನಿಲ್ಲಿ ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದು ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಇದನ್ನು ನಾವು ಕುದಿಸ್ಕೊಳ್ಬೇಕು. ಈ ಥರ ಸುತ್ತ ಏನಾದರೂ ಕೆನೆ ಕಟ್ತಾ ಇದ್ರೆ ನೋಡಿ, ಈ ಥರ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೊಳ್ಳಿ. ನೋಡಿ, ಇವಾಗ ಕುದಿ ಸ್ಟಾರ್ಟ್ ಆಗ್ತಾ ಇದೆ. ಈ ಟೈಮಲ್ಲಿ ನಾವಿವಾಗ ಹುರಿದಿಟ್ಕೊಂಡಿರುವಂತಹ ರವೆನ ಫ್ಲೇಮ್ನ ಫಸ್ಟು ನಾವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಂತರ ನೋಡಿ ನಾವಿವಾಗ ರವೆನ ಸ್ವಲ್ಪನೇ ನಾವು ಇದನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ಯಾವುದೇ ರೀತಿ ಗಂಟಾಗೋದಿಲ್ಲ. ಸ್ವಲ್ಪನೇ ಈ ಥರ ಸೇರಿಸ್ತಾ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರೋಣ. ಹಾಲು ಚೆನ್ನಾಗಿ ಕುದ್ದಿದೆ. ಹಾಗೆಯೇ ರವೆ ಕೂಡ ಒಂದು 4 ರಿಂದ 5 ನಿಮಿಷಗಳ ಕಾಲ ನಾವು ಇದನ್ನು ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಹಾಗಾಗಿ ರವೆ ಬೇಗನೆ ಬೆಂದ್ಬಿಡುತ್ತೆ ಒಂದು 2-3 ನಿಮಿಷದಲ್ಲೇ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಫ್ಲೇಮ್ನಂತೂ ನೀವು ಮೀಡಿಯಮಾಗಿ ಇಟ್ಕೋಬೇಡಿ, ಮತ್ತು ಜಾಸ್ತಿನೂ ಹೈ ಫ್ಲೇಮಲ್ಲೂ ಇಟ್ಕೋಬೇಡಿ, ಲೋ ಫ್ಲೇಮಲ್ಲೇ ಇರಲಿ. ಈ ಥರ ಸ್ಮ್ಯಾಶ್ ಮಾಡ್ತಾ ಇರಿ. ನೋಡಿ, ಇವಾಗ ನೋಡಿ, ಇವಾಗ ಒಂದು 2-3 ನಿಮಿಷಕ್ಕೆಲ್ಲ ಇದು ಗಟ್ಟಿಯಾಗಿದೆ. ಈಗ ಇದಕ್ಕೆ ನಾನು ನೋಡಿ 1 ಕಪ್ಪು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಬೆಲ್ಲದ ಬದಲಾಗಿ ನೀವಿಲ್ಲಿ ಬೇಕಾದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು, ಬಟ್ ಆರ್ಗ್ಯಾನಿಕ್ ಬೆಲ್ಲ ತುಂಬಾ ಒಳ್ಳೆಯದು. ಹಾಗೆಯೇ ನೋಡಿ, ಒಂದು 1/4 ಟೀ ಸ್ಪೂನು ನಾನು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಇಲ್ಲ ಅಂತಂದರೆ ಉಂಡೆ ಬೆಲ್ಲನೇ ಒಂದು ಸ್ವಲ್ಪ ನೀವು ಕರಗಿಸ್ಬಿಟ್ಟು ನೀವು ಹಾಕ್ಕೊಳ್ಳಿ ಇಲ್ಲಿ, ಬಟ್ ನೀರನ್ನ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. 1 ಕಪ್ಪು ನೀವೇನಾದರೂ ಬೆಲ್ಲ ಹಾಕಿದ್ರೆ ಒಂದು 3 ರಿಂದ 4 ಟೇಬಲ್ ಸ್ಪೂನು ನೀರನ್ನ ಹಾಕಿ ನೀರನ್ನ ಶೋಧಿಸ್ಕೊಂಡು ನಂತರ ನೀವು ಇದಕ್ಕೆ ಹಾಕಿಬಿಟ್ಟು ರವೆಗೆ ನೀವು ಮಾಮೂಲಿ ನೀವು ಅದು ಗಟ್ಟಿ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ತಾ ಇರಿ. ನೋಡಿ, ಇವಾಗ ಚೆನ್ನಾಗಿ ಹೊಂದ್ಕೊಂಡಿದೆ. ಹಾಗೆ ರವೆ ಕೂಡ ಬೆಂದಿದೆ. ಈಗ ಕಂಪ್ಲೀಟ್ ನೋಡಿ, ಒಂದು ಸ್ವಲ್ಪ ಕೂಡ ಗಂಟಾಗಿಲ್ಲ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಕ್ಲೀನಾಗಿ ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಹಾಗೆಯೇ ಪಾತ್ರೆಯಲ್ಲಿ ನೋಡಿ ಅಂಟ್ಕೊಂಡಿದೆಯಲ್ಲ, ಇದೆಲ್ಲ ಕ್ಲೀನಾಗಿ ಬರುತ್ತೆ ನಾವು ತುಪ್ಪ ಹಾಕ್ಕೊಳ್ಳೋದ್ರಿಂದ. ನೋಡಿ, ಇವಾಗ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಈಗ ರೆಡಿ ಆಗಿದೆ. ಇದು ನೋಡಿ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇದು ನಾನಿಲ್ಲಿ ಒಂದು ಪ್ಲೇಟಿಗೆ ಇವಾಗ ಸ್ವಲ್ಪ ತುಪ್ಪನ ಈ ಥರ ಹಚ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೂ ಕೂಡ ನೀವು ಹಚ್ಕೊಳ್ಬೋದು, ಯಾಕಂದರೆ ಇದರಲ್ಲಿ ಆಲ್ರೆಡಿ ತುಪ್ಪ ಇರೋದ್ರಿಂದ ಏನು ಪರವಾಗಿಲ್ಲ. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ನಾನು ಇದಕ್ಕೆ ಇವಾಗ ಹಾಕ್ಕೊಂಡಿರೋಂಥ ಸ್ವೀಟ್ನ ಹಾಕಿ ಇದನ್ನು ಒಂದು ಲೆವೆಲ್ ಆಗಿ ನಾನು ನೋಡಿ ಇದನ್ನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ನೀವು ನೋಡಿ ಈ ಥರ ಕಪ್ಪಿದ್ರೆ ಇದನ್ನು ಜಸ್ಟ್ ಈ ಥರ ಪ್ರೆಸ್ ಮಾಡಿ ಒಂದು ಲೆವೆಲ್ ಆಗಿ. ನೋಡಿ, ಇವಾಗ ಒಂದು ಲೆವೆಲ್ ಆಗಿ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ನೋಡಿ ಸ್ವಲ್ಪ ನಾನಿಲ್ಲಿ ಬಾದಾಮಿನ ನಾನು ಈ ಥರ ಚಿಕ್ಕ ಪೀಸಸ್ ಆಗಿ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಮೇಲ್ಗಡೆ ಸ್ವಲ್ಪ ಈ ಥರ ಹಾಕ್ಕೊಂಡು ಇದನ್ನು ಮತ್ತೆ ಕೈಯಿಂದ ನಾನು ಇದನ್ನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ. ನೋಡಿ, ಈ ಥರ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಂತರ ನಾನು ಇದನ್ನು ಒಂದು 1/2 ಅವರ್ ಬಿಟ್ಟಿದ್ದೆ ತಣ್ಣಗಾಗಲಿ ಅನ್ನೋ ಕಾರಣಕ್ಕೆ. ಇವಾಗ ತಣ್ಣಗಾಗಿದೆ. ಈಗ ನಂತರ ನೋಡಿ, ನಿಮಗೆ ಯಾವ ಶೇಪಲ್ಲಿ ಇಷ್ಟನೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚಾಕುಗೆ ಒಂದು ಸ್ವಲ್ಪ ಕೂಡ ಅಂಟ್ತಾ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪಕ್ಕಿಂತ ಹೆಚ್ಚಾಗಿ ನಾನಿಲ್ಲಿ ಬಳಸಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಯಾವುದೇ ರೀತಿ ಕೈಗೆ ಅಂಟುತ್ತಾ ಇಲ್ಲ. ನೀವು ಖಂಡಿತ ರೆಸಿಪಿನ ಟ್ರೈ ಮಾಡಿ, ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಇವಾಗ ಇನ್ನೊಂದು ಪೀಸು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ.
ಈಗ ನೋಡಿ ಜಸ್ಟ್ ನಾನು ಕೈಯಿಂದ ತೆಗೆದ್ರೂ ಸಹ ಇದು ಹಾಗೆ ಬರುತ್ತೆ. ಒಂದು ಸಲ ಕಟ್ ಮಾಡಿಕೊಂಡ್ರೆ ಸಾಕು. ಇದು ಮತ್ತು ಕಷ್ಟದಿಂದ ತೆಗೆಯುವಂಥದ್ದು ಏನಿಲ್ಲ ನೋಡಿ, ಆರಾಮಾಗಿ ಬರ್ತಾ ಇದೆ ಇದು. ನೀವು ಖಂಡಿತ ರೆಸಿಪಿನ ಟ್ರೈ ಮಾಡಿ, ಹಾಗೆ ನಿಮ್ಮ ಮನೆ ಮಂದಿಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ಲಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ಹಾಗೆ ಇದನ್ನು ನಾವು ಮಾಡೋದಕ್ಕೆ ಹೆಚ್ಚೊತ್ತು ನಮಗೆ ಸಮಯ ಕೂಡ ಬೇಡ, ಹಾಗೆಯೇ ಹೆಚ್ಚು ನಮಗೆ ಸಾಮಗ್ರಿಗಳು ಕೂಡ ಬೇಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುರಿದು ಸಹ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ, ಹಾಗೆ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ.